ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಪರಿಷತ್ನ 4 ಸ್ಥಾನಮಾನಕ್ಕೆ ಈಗ ಭರ್ತಿಯಾಗಿದೆ, ನಾಮನಿರ್ದೇಶನ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಿಷತ್ಗೆ 4 ನಾಮನಿರ್ದೇಶಕರ ಹೆಸರು ಅಂತಿಮಗೊಳಿಸಲಾಗಿದೆ. ಈಗ ಇದರಲ್ಲಿ ರಮೇಶ್ ಬಾಬು, ಆರತಿ ಕೃಷ್ಣ, ಶಿವಕುಮಾರ್ ಮತ್ತು ಜಕ್ಕಪ್ಪ ಹೆಸರನ್ನ ಅಂತಿಮಗೊಳಿಸಲಾಗಿದೆ. ಇನ್ನು ವಕ್ತಾರ ರಮೇಶ್ ಬಾಬು, ಕೆಪಿಸಿಸಿಯ ವಕ್ತಾರರಾಗಿರುವಂಥ ರಮೇಶ್ ಬಾಬು ಅವರಿಗೆ ಈಗ ಸ್ಥಾನಮಾನ ನೀಡಲಾಗಿದೆ. ಅದೇ ರೀತಿ NRISLನ ಉಪಾಧ್ಯಕ್ಷ ಆಗಿರುವಂಥ ಆರತಿ ಕೃಷ್ಣ ಅವ್ರಿಗೂ ಕೂಡ ಸ್ಥಾನಮಾನವನ್ನು ನೀಡಲಾಗಿದೆ. ಹಾಗೆ ಮೈಸೂರಿನಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಂಥ ಶಿವಕುಮಾರ್, ದಲಿತ ಮುಖಂಡ ಜಕ್ಕಪ್ಪ ಅವರಿಗೆ ಈಗ ಮನ್ನಣೆಯನ್ನು ನೀಡಲಾಗಿದೆ. ಹಿಂದೆ ಬೇರೆ ಬೇರೆ ಹೆಸರಿತ್ತು, ಆದರೆ ಅಂತಿಮವಾಗಿ ಈ ಹೆಸರುಗಳು ಈಗ ಬದಲಾಗಿವೆ. ಈಗ ಕಾಂಗ್ರೆಸ್ನಿಂದ ಅಂತಿಮ ಪಟ್ಟಿ ರವಾನೆ ಆಗಿದೆ. ಅಥವಾ ಮುಖ್ಯಮಂತ್ರಿಗಳು ಕೆಲವೇ ಹೊತ್ತಿನಲ್ಲಿ ಇದನ್ನು ರಾಜಭವನಕ್ಕೆ ರವಾನಿಸಿದ್ರು ಕೂಡ ಆಶ್ಚರ್ಯ ಏನಿಲ್ಲ. ರಮೇಶ್ ಬಾಬು, ಆರತಿ ಕೃಷ್ಣ, ಶಿವಕುಮಾರ್ ಮತ್ತು ಜಕ್ಕಪ್ಪ ಅವರ ಹೆಸರನ್ನ ಅಂತಿಮಗೊಳಿಸಿ ರಾಜಭವನಕ್ಕೆ ಪಟ್ಟಿ ರವಾನೆ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಇದೇ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಯಾಕೆಂದರೆ ಈ ಹಿಂದೆ ಇದೇ ವಿಷಯವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿತ್ತು. ಹಿಂದೆ 4 ಹೆಸರುಗಳನ್ನು ಅಂತಿಮ ಮಾಡಲಾಗಿತ್ತು. ಆರತಿ ಕೃಷ್ಣರ ಜೊತೆಗೆ ರಮೇಶ್ ಬಾಬು ಹಾಗೂ ಇನ್ನಿತರ ನಾಯಕರ ಹೆಸರಿತ್ತು. ಪ್ರಮುಖವಾಗಿ ಪತ್ರಕರ್ತರಾಗಿರುವಂಥ ದಿನೇಶ್ ಅಮೀನ್ ಮಟ್ಟು ಅವರ ಹೆಸರು ಕೂಡ ಇತ್ತು. ಅದೇ ರೀತಿ ಖರ್ಗೆ ಅವರ ಆಪ್ತರಾಗಿದ್ದಂಥ ಒಬ್ಬ ದಲಿತ ನಾಯಕನ ಹೆಸರು ಕೂಡ ಇತ್ತು. ಈಗಾದರೆ ಈಗ ದಿನೇಶ್ ಅಮೀನ್ ಮಟ್ಟು ಮತ್ತು ದಲಿತ ನಾಯಕರ ಹೆಸರನ್ನ ಕೈಬಿಟ್ಟು ಆ ಒಂದು ಸ್ಥಾನದಲ್ಲಿ ಮೈಸೂರಿನ ಶಿವಕುಮಾರ್ ಮತ್ತು ಇನ್ನೋರ್ವ ದಲಿತ ಮುಖಂಡ ಜಕ್ಕಪ್ಪ ಅವರ ಹೆಸರು ಇಲ್ಲಿ ಎಂಟ್ರಿ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ.